ನಿಯತ್ತಲ್ಲಿ ನಾಯಿನ, ತ್ಯಾಗದಲ್ಲಿ ತಾಯಿನ ಮೀರ್ಸೋರು ಯಾರೂ ಇಲ್ಲ ಅನ್ನುವಂತ ಮಾತಿದೆ. ಆದ್ರೆ ತಾಯಿ ಹೃದಯದ ಲೇಡಿಯೊಬ್ರು ಈ ನಾಯಿಯನ್ನ ಕಳೆದುಕೊಂಡು ರೋಧಿಸ್ತಾ ಇದ್ದಾರೆ. ಇವರ ರೋದನೆಯ ಹಿಂದೆ ಮೂಕ ಪ್ರಾಣಿಯೊಂದರ ಕಣ್ಣೀರಿನ ಕಹಾನಿ ಕೂಡ ಇದೆ. ವ್ಯಕ್ತಿಯ ಸ್ವಾರ್ಥದ ಕತೆ ಕೂಡ ಇದೆ. ಅಷ್ಟಕ್ಕೂ ಏನಿದು ಜಸ್ಟಿಸ್ ಫಾರ್ ಬೊಂಗೋ ಅನ್ನೋದನ್ನ ಹೇಳ್ತೀವಿ ನೋಡಿ. ಶ್ವಾನ ಸಾಕಿದಾಕೆಯ ಕರುಣಾಜನಕ ಕಹಾನಿ. ಬೀದಿಗಳಲ್ಲಿ ಪೋಸ್ಟರ್ ಅಂಟಿಸಿ ನ್ಯಾಯಕ್ಕಾಗಿ ಆಗ್ರಹ. ಜಸ್ಟಿಸ್ ಫಾರ್ ಬೊಂಗೋ ಅನ್ನೋ ವಾಕ್ಯದೊಂದಿಗೆ ಈ ಸ್ಟೋರಿ ಆರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಹೀಗೆ ಶ್ವಾನವೊಂದರ ಪೋಸ್ಟರ್ ಹಿಡಿದು ನ್ಯಾಯದ ಶಂಕನಾದ ಮೊಳಗಿಸಿರುವ ಈಕೆ ಹೆಸರು ಸ್ವರ್ಣಿಮಾ. ಇದೇ ಸ್ವರ್ಣಿಮಾ ಈಗ ಸಿಲಿಕಾನ್ ಸಿಟಿಯಲ್ಲಿ ಜಸ್ಟಿಸ್ ಫಾರ್ ಬೊಂಗೋ ಕಹಳೆ ಮೊಳಗಿಸಿದ್ದಾರೆ. ವಿಚಾರ ಏನಂದ್ರೆ 4 ವರ್ಷದ ಹಿಂದೆ ಜೆಪಿ ನಗರದಲ್ಲಿ ಕಾರಿನಲ್ಲಿ ಹೋಗ್ತಿದ್ದ ಸ್ವರ್ಣಿಮಾ ಕಣ್ಣಿಗೆ ಗಾಯಗೊಂಡು ನರಳುತ್ತಿದ್ದ ಶ್ವಾನ ಕಾಣಿಸಿಕೊಂಡಿದೆ. ಆ ಶ್ವಾನಕ್ಕೆ ಚಿಕಿತ್ಸೆ ಕೊಡಿಸಿದ ಸ್ವರ್ಣಿಮಾ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗಾದರೂ ಶ್ವಾನ ಬೇಕಿದ್ರೆ ಹೇಳಿ ಎಂದು ಪೋಸ್ಟರ್ ಹಾಕಿದ್ದಾರೆ. ಈ ಪೋಸ್ಟ್ ನೋಡಿ ದಂಪತಿಯೊಬ್ಬರು ಬಂದು ಶ್ವಾನವನ್ನ ದತ್ತು ತೆಗೆದುಕೊಂಡು ಹೋಗಿದ್ರಂತೆ. 2021 Bongo, I had rescued Bongo from the HSR street, and he was rescued and got adopted in 2021. For 5 years he was there with accused Anubhav Kabra and Kirti Love, and recently I got to know while I was wishing them happy Diwali on 23rd October, I got to know that they have abandoned Bongo in Royal County Road. And this is something which has shaken all of us, because 5 years he was a home dog. He does not know how to survive on the street. ಸ್ವರ್ಣಿಮಾರಿಂದ ಶ್ವಾನವನ್ನ ಪಡೆಯುವಾಗ ನಮಗೆ ಮಕ್ಕಳಿಲ್ಲ, ಈ ಶ್ವಾನವನ್ನೇ ನಾವು ಮಗು ತರ ನೋಡಿಕೊಳ್ತೀವಿ ಅಂದಿದ್ರಂತೆ. ಹೀಗೆ ದತ್ತು ಪಡೆದ ದಂಪತಿ ಹತ್ರ ಸ್ವರ್ಣಿಮಾ ಪ್ರತಿ ತಿಂಗಳು ನಾಯಿಯ ಬಗ್ಗೆ ಅಪ್ಡೇಟ್ ಪಡಿತಿದ್ರು. ಆದ್ರೆ ಇತ್ತೀಚೆಗೆ ಆ ದಂಪತಿ ಸ್ವರ್ಣಿಮಾ ನಂಬರ್ ಬ್ಲಾಕ್ ಮಾಡಿದ್ರಂತೆ. ತಾವು ಕೊಟ್ಟಿದ್ದ ಶ್ವಾನದ ಬಗ್ಗೆ ಕೂಡ ಯಾವುದೇ ಅಪ್ಡೇಟ್ ಕೊಡದ ಕಾರಣ ನೇರವಾಗಿ ಹೋಗಿ ವಿಚಾರಿಸಿದ್ದಾರೆ. ಈ ವೇಳೆ ಸ್ವರ್ಣಿಮಾಳಿಗೆ ಶಾಕಿಂಗ್ ವಿಚಾರ ಗೊತ್ತಾಗಿದೆ. ಕಂದನ ಮೇಲೆ ಮೋಹ, ಮೂಕ ಪ್ರಾಣಿಗೆ ದ್ರೋಹ. ಬೀದಿಯಲ್ಲಿ ಬಿಟ್ಟು ಶ್ವಾನದ ಸಾವಿಗೆ ಕಾರಣವಾದ ದಂಪತಿ. ಬೊಂಗೋ ನಾಯಿ ಬಗ್ಗೆ ಯಾವುದೇ ಅಪ್ಡೇಟ್ ಸಿಗದ ಕಾರಣ ಸ್ವರ್ಣಿಮಾ ಬೊಂಗೋಗಾಗಿ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಹುಡುಕಿದ್ದಾರೆ. ಬಟ್ ಎಷ್ಟೇ ಹುಡುಕಿದ್ರೂ ಬೊಂಗೋ ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಸಿಗಲಿಲ್ಲ. ಬಳಿಕ ನೇರವಾಗಿ ಅವರು ಶ್ವಾನ ಕೊಟ್ಟಿದ್ದ ಕಬರ ಕೃತಿಲಭ ದಂಪತಿ ಹತ್ರ ಖಾರವಾಗಿ ವಿಚಾರಿಸಿದ್ದಾರೆ. ಈ ವೇಳೆ ಅಸಲಿ ಸತ್ಯ ಹೊರಬಿದ್ದಿದೆ. ಮಗು ಹುಟ್ಟಿದ ಮೇಲೆ ಆ ದಂಪತಿಗೆ ಶ್ವಾನದ ಮೇಲೆ ಮೋಹ ಕಡಿಮೆಯಾಗಿತ್ತಂತೆ. ಇದರಿಂದ ನಾಯಿಯನ್ನ ಬೀದಿಯಲ್ಲಿ ಬಿಟ್ಟು ಸಾಯಿಸಿದ್ದಾರೆಂದು ಸ್ವರ್ಣಿಮಾ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ದೂರು ನೀಡಿದ್ದು, ಈ ದೂರಿನಡಿ ಈಗ ಎಫ್ಐಆರ್ ದಾಖಲಾಗಿದೆ. See him, his distinct marks, and please help him and us to find him, because he cannot survive on street alone. Abandonment is cruelty and no one deserves this. And due to the Supreme Court rule, we have done a FIR, but there is no traction on the investigation. Police is also not helping. I have lodged a complaint multiple times, had tried to follow up every now and then. I'm sitting in the police station, going to Putenali, registered in Putenali police station, but there is no much traction on this. There is no much work going on. ಅದೇನೇ ಹೇಳಿ, ದಂಪತಿಗೆ ಮೂಕ ಪ್ರಾಣಿ ಬೇಡವಾಗಿದ್ರೆ ಮರಳಿ ಸ್ವರ್ಣಿಮಾ ಸುಪರ್ದಿಗೆ ಒಪ್ಪಿಸಬಹುದಿತ್ತು. ಅದು ಬಿಟ್ಟು ಈ ರೀತಿ ಬೀದಿಯಲ್ಲಿ ಬಿಟ್ಟು ಕ್ರೌರ್ಯ ಎಸಗಿದ್ದು ಎಷ್ಟು ಸರಿ ಅನ್ನೋದು ಪ್ರಾಣಿ ಪ್ರಿಯರ ಪ್ರಶ್ನೆಯಾಗಿದೆ. ಬೊಂಗೋ ಸಾವಿಗೆ ನ್ಯಾಯ ಸಿಗಲಿ, ಜಸ್ಟಿಸ್ ಫಾರ್ ಬೊಂಗೋ ಅನ್ನೋದು ರಿಪಬ್ಲಿಕ್ ಕನ್ನಡ ಆಗ್ರಹ ಕೂಡ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಯತ್ತಲ್ಲಿ ನಾಯಿನ, ತ್ಯಾಗದಲ್ಲಿ ತಾಯಿನ ಮೀರ್ಸೋರು ಯಾರೂ ಇಲ್ಲ ಅನ್ನುವಂತ ಮಾತಿದೆ. ಆದ್ರೆ ತಾಯಿ ಹೃದಯದ ಲೇಡಿಯೊಬ್ರು ಈ ನಾಯಿಯನ್ನ ಕಳೆದುಕೊಂಡು ರೋಧಿಸ್ತಾ ಇದ್ದಾರೆ. ಇವರ ರೋದನೆಯ ಹಿಂದೆ ಮೂಕ ಪ್ರಾಣಿಯೊಂದರ ಕಣ್ಣೀರಿನ ಕಹಾನಿ ಕೂಡ ಇದೆ. ವ್ಯಕ್ತಿಯ ಸ್ವಾರ್ಥದ ಕತೆ ಕೂಡ ಇದೆ. ಅಷ್ಟಕ್ಕೂ ಏನಿದು ಜಸ್ಟಿಸ್ ಫಾರ್ ಬೊಂಗೋ ಅನ್ನೋದನ್ನ ಹೇಳ್ತೀವಿ ನೋಡಿ.
ಶ್ವಾನ ಸಾಕಿದಾಕೆಯ ಕರುಣಾಜನಕ ಕಹಾನಿ. ಬೀದಿಗಳಲ್ಲಿ ಪೋಸ್ಟರ್ ಅಂಟಿಸಿ ನ್ಯಾಯಕ್ಕಾಗಿ ಆಗ್ರಹ. ಜಸ್ಟಿಸ್ ಫಾರ್ ಬೊಂಗೋ ಅನ್ನೋ ವಾಕ್ಯದೊಂದಿಗೆ ಈ ಸ್ಟೋರಿ ಆರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಹೀಗೆ ಶ್ವಾನವೊಂದರ ಪೋಸ್ಟರ್ ಹಿಡಿದು ನ್ಯಾಯದ ಶಂಕನಾದ ಮೊಳಗಿಸಿರುವ ಈಕೆ ಹೆಸರು ಸ್ವರ್ಣಿಮಾ. ಇದೇ ಸ್ವರ್ಣಿಮಾ ಈಗ ಸಿಲಿಕಾನ್ ಸಿಟಿಯಲ್ಲಿ ಜಸ್ಟಿಸ್ ಫಾರ್ ಬೊಂಗೋ ಕಹಳೆ ಮೊಳಗಿಸಿದ್ದಾರೆ. ವಿಚಾರ ಏನಂದ್ರೆ 4 ವರ್ಷದ ಹಿಂದೆ ಜೆಪಿ ನಗರದಲ್ಲಿ ಕಾರಿನಲ್ಲಿ ಹೋಗ್ತಿದ್ದ ಸ್ವರ್ಣಿಮಾ ಕಣ್ಣಿಗೆ ಗಾಯಗೊಂಡು ನರಳುತ್ತಿದ್ದ ಶ್ವಾನ ಕಾಣಿಸಿಕೊಂಡಿದೆ. ಆ ಶ್ವಾನಕ್ಕೆ ಚಿಕಿತ್ಸೆ ಕೊಡಿಸಿದ ಸ್ವರ್ಣಿಮಾ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗಾದರೂ ಶ್ವಾನ ಬೇಕಿದ್ರೆ ಹೇಳಿ ಎಂದು ಪೋಸ್ಟರ್ ಹಾಕಿದ್ದಾರೆ. ಈ ಪೋಸ್ಟ್ ನೋಡಿ ದಂಪತಿಯೊಬ್ಬರು ಬಂದು ಶ್ವಾನವನ್ನ ದತ್ತು ತೆಗೆದುಕೊಂಡು ಹೋಗಿದ್ರಂತೆ. 2021, Bongo, I had rescued Bongo from the HSR street, and he was rescued and got adopted in 2021. For 5 years he was there with accused Anubhav Kabra and Kirti Love, and recently I got to know while I was wishing them happy Diwali on 23rd October, I got to know that they have abandoned Bongo in Royal County Road. And this is something which has shaken all of us, because 5 years he was a home dog. He does not know how to survive on the street. ಸ್ವರ್ಣಿಮಾರಿಂದ ಶ್ವಾನವನ್ನ ಪಡೆಯುವಾಗ ನಮಗೆ ಮಕ್ಕಳಿಲ್ಲ, ಈ ಶ್ವಾನವನ್ನೇ ನಾವು ಮಗುತರ ನೋಡಿಕೊಳ್ತೀವಿ ಅಂದಿದ್ರಂತೆ. ಹೀಗೆ ದತ್ತು ಪಡೆದ ದಂಪತಿ ಹತ್ರ ಸ್ವರ್ಣಿಮಾ ಪ್ರತಿ ತಿಂಗಳು ನಾಯಿಯ ಬಗ್ಗೆ ಅಪ್ಡೇಟ್ ಪಡಿತಿದ್ರು. ಆದ್ರೆ ಇತ್ತೀಚೆಗೆ ಆ ದಂಪತಿ ಸ್ವರ್ಣಿಮಾ ನಂಬರ್ ಬ್ಲಾಕ್ ಮಾಡಿದ್ರಂತೆ. ತಾವು ಕೊಟ್ಟಿದ್ದ ಶ್ವಾನದ ಬಗ್ಗೆ ಕೂಡ ಯಾವುದೇ ಅಪ್ಡೇಟ್ ಕೊಡದ ಕಾರಣ ನೇರವಾಗಿ ಹೋಗಿ ವಿಚಾರಿಸಿದ್ದಾರೆ. ಈ ವೇಳೆ ಸ್ವರ್ಣಿಮಾಳಿಗೆ ಶಾಕಿಂಗ್ ವಿಚಾರ ಗೊತ್ತಾಗಿದೆ. ಕಂದನ ಮೇಲೆ ಮೋಹ, ಮೂಕ ಪ್ರಾಣಿಗೆ ದ್ರೋಹ. ಬೀದಿಯಲ್ಲಿ ಬಿಟ್ಟು ಶ್ವಾನದ ಸಾವಿಗೆ ಕಾರಣವಾದ್ರ ದಂಪತಿ. ಬೊಂಗೋ ನಾಯಿ ಬಗ್ಗೆ ಯಾವುದೇ ಅಪ್ಡೇಟ್ ಸಿಗದ ಕಾರಣ ಸ್ವರ್ಣಿಮಾ ಬೊಂಗೋಗಾಗಿ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಹುಡುಕಿದ್ದಾರೆ. ಬಟ್ ಎಷ್ಟೇ ಹುಡುಕಿದ್ರೂ ಬೊಂಗೋ ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಸಿಗಲಿಲ್ಲ. ಬಳಿಕ ನೇರವಾಗಿ ಅವರು ಶ್ವಾನ ಕೊಟ್ಟಿದ್ದ ಕಬರ ಕೃತಿಲಭ ದಂಪತಿ ಹತ್ರ ಖಾರವಾಗಿ ವಿಚಾರಿಸಿದ್ದಾರೆ. ಈ ವೇಳೆ ಅಸಲಿ ಸತ್ಯ ಹೊರಬಿದ್ದಿದೆ. ಮಗು ಹುಟ್ಟಿದ ಮೇಲೆ ಆ ದಂಪತಿಗೆ ಶ್ವಾನದ ಮೇಲೆ ಮೋಹ ಕಡಿಮೆಯಾಗಿತ್ತಂತೆ. ಇದರಿಂದ ನಾಯಿಯನ್ನ ಬೀದಿಯಲ್ಲಿ ಬಿಟ್ಟು ಸಾಯಿಸಿದ್ದಾರೆಂದು ಸ್ವರ್ಣಿಮಾ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ದೂರು ನೀಡಿದ್ದು, ಈ ದೂರಿನಡಿ ಈಗ ಎಫ್ಐಆರ್ ದಾಖಲಾಗಿದೆ. See him, his distinct marks, and please help him and us to find him, because he cannot survive on street alone. Abandonment is cruelty, and no one deserves this. And due to the Supreme Court rule, we have done a FIR, but there is no traction on the investigation. Police is also not helping.